A very good morning. I greet you all in the only worthy name of our Lord and our Savior Jesus Christ. ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ಯೋಗ್ಯವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು. What a privilege to be back here and worship the Lord together. ಈ ರೀತಿಯಾಗಿ ಹಿಂತಿರುಗಿ ಬಂದು ಒಟ್ಟಾಗಿ ದೇವರನ್ನು ಆರಾಧಿಸುವಂಥದ್ದು ನಮಗಿರುವ ಎಂಥ ಅವಕಾಶವಾಗಿದೆ. And you know, that is something that the church should be yearning for throughout the week. ಈ ಒಂದು ವಿಷಯಕ್ಕಾಗಿ ಸಭಿಕರು ಅವರು ವಾರದ ಪೂರ್ತಿಯಾಗಿ ಅವರು ಹಂಬಲಿಸುತ್ತಾ ಇರಬೇಕು. We should be waiting for this day. ಈ ಒಂದು ದಿನಕ್ಕಾಗಿ ನಾವು ಕಾಯುತ್ತಿರಬೇಕು. When we come before the Lord in the remembrance feast. ಈ ಒಂದು ನೆನೆಸಿಕೊಳ್ಳುವ ಒಂದು ಕೂಟಕ್ಕೆ ಔತಣಕ್ಕೆ ನಾವು ಬರುವಾಗ we are totally out of our thoughts. ನಾವು ಸಂಪೂರ್ಣವಾಗಿ ನಮ್ಮ ವಿಷಯವಾದ ಯೋಚನೆಗಳನ್ನು ಬಿಟ್ಟು ಬಿಡಬೇಕು. But we are totally engulfed by the thoughts of the Calvary. ಆದರೆ ಆ ಒಂದು ಕಲ್ವಾರಿಯ ಒಂದು ದೃಷ್ಟಿ ಆ ಒಂದು ಆಲೋಚನೆಯು ನಮ್ಮನ್ನು ಆವರಿಸಿಕೊಂಡಿರಬೇಕು. We come there and stand and look in wonder. ನಾವು ಬಂದು ಆ ಒಂದು ದೃಷ್ಟಿಯನ್ನು ಆಶ್ಚರ್ಯದಿಂದ ನಾವು ನೋಡುವವರಾಗಿರಬೇಕು. We look in wonder at the man at Calvary. ಆ ಕಲ್ವಾರಿ ಆ ಮನುಷ್ಯನನ್ನು ಆಶ್ಚರ್ಯದಿಂದ ನಾವು ನೋಡುವವರಾಗಿರಬೇಕು. The man who died for you and me. ನಿಮಗಾಗಿ ನಮಗಾಗಿ ಪ್ರಾಣ ಕೊಟ್ಟ ಮನುಷ್ಯನು. Some of us sit in silence. ಕೆಲವರು ಅವರು ನಿಶ್ಶಬ್ದವಾಗಿ ಕೂತಿರ್ತಾರೆ. But our hearts bubbling with joy for the one who was slain for us. ಆದರೆ ನಮಗಾಗಿ ವಧಿಸಲ್ಪಟ್ಟ ಆ ಒಬ್ಬ ಮನುಷ್ಯನ ನೋಡಿ ನಮ್ಮ ಒಂದು ಹೃದಯವು ಅದರ ಸಂತೋಷದಿಂದ ಹೋಗಿದೆ. Some of us open our mouths and exalt him. ನಮ್ಮಲ್ಲಿ ಕೆಲವರು ಬಾಯಿ ತೆರೆದು ಆತನನ್ನು ಮೇಲಕ್ಕೆತ್ತುವರು. Oh, and we thank God along with the saints for what was accomplished on that tree. ಆ ಒಂದು ಮರದ ಮೇಲೆ ಸಾಧನೆ ಆದ ಆ ಒಂದು ವಿಷಯಕ್ಕಾಗಿ ನಾವೆಲ್ಲರೂ ಸೇರಿ ನಾವು ಸ್ತೋತ್ರ ಸಲ್ಲಿಸುವವರಾಗಿರುತ್ತೇವೆ. And we always can say that this is the day that the Lord has made. ನಾವು ಯಾವಾಗಲೂ ಈ ಮಾತನ್ನು ಹೇಳಬಹುದು, ಇದೇ ಯೆಹೋವನು ನೇಮಿಸಿದ ದಿನ, ಅದರಲ್ಲಿ ನಾವು ಉಲ್ಲಾಸವಾಗಿರುತ್ತೇವೆ. We will rejoice and be glad in it. ಅದರಲ್ಲಿ ನಾವು ಸಂತೋಷವಾಗಿ ಆನಂದಿಸುವವರಾಗಿರುತ್ತೇವೆ. I thank the opportunity that the church has given to bring the word of God. ದೇವರ ವಾಕ್ಯವನ್ನು ಇಲ್ಲಿ ತರುವ ಹಾಗೆ ಸಭಿಕರು ನನಗೆ ಕೊಟ್ಟ ಅವಕಾಶಕ್ಕಾಗಿ ನಿಮಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ. And you know, I stand here with fear and trembling. ನಾನು ನಡುಗುತ್ತಾ ಭಯದಿಂದ ನಿಮ್ಮ ಮುಂದೆ ನಿಂತಿದ್ದೇನೆ. Because standing with the word is one of the most difficult things somebody can do. ಆದರೆ ಈ ವಾಕ್ಯದೊಂದಿಗೆ ನಿಂತುಕೊಳ್ಳುವ ಒಂದು ಕಾರ್ಯವೇ ಅದು ತುಂಬಾ ಒಂದು ಕಷ್ಟಕರವಾದ ಒಂದು ಸಂಗತಿಯಾಗಿದೆ. Though very often I've seen that this pulpit has been, used for many wrong purposes. ಅನೇಕ ಸಮಯದಲ್ಲಿ ಈ ಒಂದು ವೇದಿಕೆಯು ತಪ್ಪಾದ ಒಂದು ವಿಷಯಗಳಿಗೆ ಬಳಸಲ್ಪಟ್ಟಿದೆ. But it needs to be very carefully handled. ಆದರೆ ನಾವು ತುಂಬಾ ಜಾಗೃತೆಯಿಂದ ನಾವು ವ್ಯವಹರಿಸಬೇಕು. So that the flock of God hears only the voice of God. ದೇವರ ಮಂದೆಯಾದುದು ದೇವರ ಶಬ್ದವನ್ನು ಮಾತ್ರ ಕೇಳಿಸಿಕೊಳ್ಳಬೇಕು. And I'm sure that the church has been praying for me. ಮತ್ತು ಸಭಿಕರು ನನಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂಬುದಾಗಿ ನಾನು ನಂಬಿದ್ದೇನೆ. I bring you greetings from Bastar. ಬಸ್ತರ್ ಎಂಬ ಜಿಲ್ಲೆಯಿಂದ ನಿಮಗೆ ಶುಭಾಶಯಗಳನ್ನು ತರುತ್ತಿದ್ದೇನೆ. We gather at Jagdalpur today. ನಾವು ಬೆಳಗ್ಗೆ ಜಗದಲ್ಪುರಲ್ಲಿ ನಾವು ಸೇರಿ ಬರುತ್ತೇವೆ. And the Lord has blessed us with 14 more brothers. 14 ಸಹೋದರರಿಂದ ಇನ್ನೂ 14 ಸಹೋದರರಿಂದ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. With whom we work together. ಅವರ ಸಂಗಡ ನಾವು ಜೊತೆಯಾಗಿ ಕೆಲಸ ಮಾಡುತ್ತೇವೆ. In 17 gatherings. 17 ವಿವಿಧ ಸ್ಥಳಗಳಲ್ಲಿ ಸೇರಿ ಬರ್ತೇವೆ. And people from different dialects. ಮತ್ತು ಬೇರೆ ಬೇರೆ ಹಿನ್ನೆಲೆಯಿಂದ ಜನರು ಬರುತ್ತಾರೆ. And because our villages are very regional. ನಮ್ಮ ಒಂದು ಹಳ್ಳಿಗಳು ಅದು ತುಂಬಾ ಒಂದು ಸ್ಥಳೀಯವಾಗಿ ಉಂಟು. So normally we worship in the regional language there. ಆದ್ದರಿಂದ ನಾವು ಆ ಒಂದು ಸ್ಥಳೀಯ ಭಾಷೆಯಲ್ಲಿ ಮಾತ್ರ ನಾವು ದೇವರ ಆರಾಧನೆ ಮಾಡುತ್ತೇವೆ. Just for a demography of Bastar. ಈ ಒಂದು ಬಸ್ತರ್ ಜಿಲ್ಲೆಯ ಒಂದು ಭೌಗೋಳವನ್ನು ನೀವು ತಿಳಿದುಕೊಳ್ಳಬೇಕಾದ್ರೆ when Binoy Chan and all had come to Bastar, ಸಹೋದರ ವಿನಾಯ್ ಅವರು ಬಸ್ತರ್ ಜಿಲ್ಲೆಗೆ ಬಂದಾಗ it was in Madhya Pradesh. ಅದು ಮಧ್ಯಪ್ರದೇಶ ರಾಜ್ಯಕ್ಕೆ ಸೇರಿದಾಗಿತ್ತು. And the district of Bastar was bigger than the state of Kerala. ಈ ಬಸ್ತರ್ ಜಿಲ್ಲೆಯು ಕೇರಳ ರಾಜ್ಯಕ್ಕಿಂತ ದೊಡ್ಡದಾಗಿದೆ. So now it has been divided into 7 more subdivisions. ಈಗ ಅದು ಇನ್ನು 7 ಒಂದು ವಿಭಾಗವಾಗಿದೆ. And though now what has happened is we have our assemblies in 6 of the subdivisions. ಈಗ ನಮ್ಮ ಒಂದು ಸಭೆಗಳು 6 ಒಂದು ಸ್ಥಳದಲ್ಲಿ ಉಂಟು. But we have to yet reach to one of the subdivisions called Sukma.
ಸುಕ್ಮಾ ಎಂಬ ಒಂದು ಸ್ಥಳಕ್ಕೆ ನಾವು ತಲುಪಬೇಕು. If you have been following the news, ಆದ್ರೆ ನೀವು ಈ ವಾರ್ತೆಗಳನ್ನು ನೀವು ಅನುಸರಿಸಿ ಅಥವಾ ನೀವು ಕೇಳುವವರಾಗಿದ್ದರೆ, recently 3 families were actually chased away from the village, demolishing their houses in that is the district of Sukma. ಈ ಸುಕ್ಮಾ ಎಂಬ ಒಂದು ಜಿಲ್ಲೆಯಲ್ಲಿ 3 ಕುಟುಂಬಗಳ ಆ ಒಂದು ಮನೆಯನ್ನು ಕೆಡವಿ ಆ ಕುಟುಂಬಗಳನ್ನು ಅಲ್ಲಿಂದ ಹೊರಡಿಸಿದ್ರು. It is not that Sukma was not reached out with the gospel. ಈ ಸುಕ್ಮಾ ಒಂದು ಸ್ಥಳಕ್ಕೆ ಸುವಾರ್ತೆಯು ತಲುಪಿಲ್ಲ ಎಂಬುದಾಗಲ್ಲ. It was reached with the gospel in the 80s itself. 80ನೇ ಇಸವಿಯಲ್ಲಿ ಈ ಒಂದು ಸುವಾರ್ತೆಯವರಿಗೆ ತಲುಪಿತು. In those days my father would take all of the rest of the brethren and would go to these places hiring vehicles and to reach out with the gospel. ಆ ದಿನಗಳಲ್ಲಿ ನನ್ನ ತಂದೆ ಇತರ ಸಹೋದರರನ್ನು ಕರೆಕೊಂಡು ಒಂದು ವಾಹನವನ್ನು ಬಾಡಿಗೆಗೆ ತೆಗೆದುಕೊಂಡು ಈ ಸ್ಥಳಕ್ಕೆ ಅವರು ತಲುಪಿದರು. And there is a saved multitude over there too. ಅಲ್ಲಿ ರಕ್ಷಣೆಗೆ ಬಂದ ಕೆಲವು ಜನರು ಇದ್ದಾರೆ. There is a great Christian presence now and it's growing. ಅಲ್ಲಿ ಈಗ ಕ್ರೈಸ್ತ ಒಂದು ಅಥವಾ ಕ್ರೈಸ್ತ ಜನರ ಒಂದು ಪ್ರಸನ್ನತೆ ಹೆಚ್ಚಾಗಿ ಅದು ಬೆಳೆಯುತ್ತಾ ಉಂಟು. Once upon a time Sukma used to be the home for the Naxals. ಒಂದು ಕಾಲದಲ್ಲಿ ಈ ಸುಕ್ಮಾ ಎಂಬ ಒಂದು ಸ್ಥಳವು ಈ ನಕ್ಸಲ್ ಅವರಿಗೆ ಒಂದು ಸ್ಥಳವಾಗಿತ್ತು. Because it was a very thickly forested area. ಯಾಕಂದ್ರೆ ಅದು ತುಂಬಾ ದಟ್ಟವಾದ ಒಂದು ಕಾಡು ಪ್ರದೇಶವಾಗಿತ್ತು. And so it comes into the red corridor where the Naxal movement happens. ಆದ್ದರಿಂದ ಈ ಒಂದು ರೆಡ್ ಕಾರಿಡಾರ್ ಎಂಬುದಾಗಿ ಈ ಒಂದು ನಕ್ಸಲೈಟ್ಸ್ ಅವರು ಚಲಿಸುವ ಒಂದು ಪ್ರದೇಶವಾಗಿದೆ. Just so that you know a little about Bastar. ಬಸ್ತರ ವಿಷಯವಾಗಿ ಸ್ವಲ್ಪ ಮಾಹಿತಿ ನೀವು ತಿಳ್ಕೊಳ್ಬೇಕೆಂಬುದಾಗಿ ಹಂಚಿಕೊಂಡಿದ್ದೇನೆ. And you are most welcome to Bastar. ನೀವು ಬಸ್ತರ ಪ್ರದೇಶಕ್ಕೆ ನಿಮಗೆ ಸ್ವಾಗತ ಉಂಟು. And it's a beautiful place. ತುಂಬಾ ಸುಂದರವಾದ ಪ್ರದೇಶ. The Lord has blessed it with nice green vegetation. ಅಲ್ಲಿ ತುಂಬಾ ಒಂದು ಹಸಿರಾದ ಒಂದು ಕೃಷಿ ಅಲ್ಲಿ ಉಂಟು. But summers become very extreme and sometimes go even to 45 degrees. ಆದ್ರೆ ಈ ಒಂದು ಬೇಸಿಗೆ ಕಾಲದಲ್ಲಿ ತುಂಬಾ ಒಂದು ಉಷ್ಣತೆ 45 ಡಿಗ್ರಿ ಅಥವಾ ಇನ್ನೂ ಹೆಚ್ಚಾಗಿರುತ್ತದೆ. But during the rain and then the winters it's very pleasant. The temperature may drop down even to 2 and 3 degrees. ಆದ್ರೆ ಈ ಮಳೆಗಾಲದಲ್ಲಿಯೂ ಮತ್ತು ಚಳಿಗಾಲದಲ್ಲಿಯೂ ಅದು ಆ ಒಂದು ವಾತಾವರಣ ತುಂಬಾ ಅನುಕೂಲವಾಗಿ ಆ ಒಂದು ಉಷ್ಣತೆ ಕಡಿಮೆ ಆಗಿರುತ್ತದೆ. And our tribal brethren are very loving people. ಮತ್ತು ಈ ಪುಟ್ಟಗಾಡಿನ ಜನರು ಸಹೋದರರು ಅವರು ತುಂಬಾ ಪ್ರೀತಿಸುವವರಾಗಿದ್ದಾರೆ. To believe what I say, you will have to come and experience. ನಾನು ಹೇಳುವ ವಿಷಯಗಳನ್ನು ನೀವು ನಂಬಬೇಕಾದ್ರೆ ನೀವು ಅಲ್ಲಿಗೆ ಬಂದು ಆ ವಿಷಯಗಳನ್ನು ಅನುಭವಿಸುವವರಾಗಿರಬೇಕು. In Malayalam there is a saying which I very often quote when I talk about my tribal brethren. ನನ್ನ ಈ ಬುಡಕಟ್ಟಿನ ಜನರ ವಿಷಯವಾಗಿ ನಾನು ಮಾತನಾಡುವಾಗ ಮಲಯಾಳ ಭಾಷೆಯಲ್ಲಿ ಒಂದು ಹೇಳಿಕೆ ಉಂಟು. ಅದು ಪದೇ ಪದೇ ಅದನ್ನು ನಾನು ಹೇಳುವವನಾಗಿರುತ್ತೇನೆ. It says so. ಈ ರೀತಿಯಾಗಿ ಆ ಹೇಳಿಕೆ ಉಂಟು. ಎಣಂಗಿಯ ನಕ್ಕಿಕೊಲ್ಲು. Enangiya nakkikollu means, if they love you, they will lick you to death. ಅವರು ನಿಮ್ಮನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ, ಅವರು ಮರಣ ಬಂದರು ಅಥವಾ ನಿಮ್ಮನ್ನು ನಕ್ಕುವವರಾಗಿರುತ್ತಾರೆ. ಪೆಣಂಗಿಯ ಕುತ್ತಿಕೊಲ್ಲು. If how do I translate? If you go against them, they'll stab and kill. Okay, ಒಂದು ವೇಳೆ ನಿಮ್ಮ ಅವರ ವಿರುದ್ಧವಾಗಿ ನೀವು ಹೋಗುವುದಾದ್ರೆ ಅವರು ನಿಮ್ಮನ್ನು ಕೊಲ್ಲುವ ಹಂತಕ್ಕೆ ಹೋಗುತ್ತಾರೆ. For them means very specifically the tribe called Gonds, they didn't mind killing anybody. ಈ ಗೋನ್ಸ್ ಎಂಬ ಬುಡಕಟ್ಟಿನ ಜನರು ಅವರು ಯಾರನ್ನು ಬೇಕಾದರೂ ಕೊಲ್ಲುತ್ತಾರೆ, ಅದರಲ್ಲಿ ಏನು ಹಿಂಜರಿಯುವುದಿಲ್ಲ. If the father doesn't like the way the son is behaving, he may just kill him. ಮಗನು ವರ್ತಿಸುವ ವಿಷಯವು ತಂದೆಗೆ ಇಷ್ಟವಿಲ್ಲದಿದ್ರೆ ತಂದೆ ಆ ಮಗನನ್ನು ಕೊಲ್ಲುತ್ತಾನೆ. Vis-a-vis, if the son didn't like the way the father was behaving, the son will kill him. ಒಂದು ವೇಳೆ ತಂದೆಯು ವರ್ತಿಸಿಕೊಳ್ಳುವ ಒಂದು ವರ್ತನೆ ಮಗನಿಗೆ ಇಷ್ಟ ಇಲ್ಲದೇ ಇದ್ರೆ ಮಗನು ತಂದೆಯನ್ನು ಕೊಲ್ಲುತ್ತಾನೆ. But today those tribes have come to the Lord. ಆದ್ರೆ ಈಗ ಆ ಒಂದು ಬುಡಕಟ್ಟಿನ ಜನರು ಕರ್ತನ ಬಳಿಗೆ ಬಂದಿದ್ದಾರೆ. And they are being added to the beauty of the church. ಈ ಒಂದು ಸಭೆಯ ಒಂದು ಸೌಂದರ್ಯಕ್ಕೆ ಅವರು ಸೇರಿಸಲ್ಪಟ್ಟಿದ್ದಾರೆ. The glorious bride that the Lord, the Master, is preparing for Himself. ಕರ್ತನಾದ ಯೇಸು ಕ್ರಿಸ್ತನು ತನಗಾಗಿ ಆ ಮೊದಲ ಗೀತೆಯನ್ನು ಮಹಿಮೆಯುಳ್ಳ ಮೊದಲ ಗೀತೆಯನ್ನು ಸಿದ್ಧ ಮಾಡುತ್ತಿದ್ದಾನೆ. From every tribe, tongue and nation, the Lord is calling His own. ಸಕಲ ಜನಾಂಗ ಕುಲ ಭಾಷೆಗಳವರಿಂದ
ತನಗಾಗಿ ಜನರನ್ನು ಕರೆಯುತ್ತಿದ್ದಾನೆ. And we see the growing church. ನಾವು ಅಲ್ಲಿ ಬೆಳೆಯುವ ಸಭೆಯನ್ನು The church that is growing. ಸಭೆಯು ಬೆಳೆಯುತ್ತಾ ಉಂಟು. Persecution is rife, yes. ಈ ಒಂದು ಹಿಂಸೆಯು ಸಹ ಅದು ದೊಡ್ಡದಾಗುತ್ತಾ ಉಂಟು. It's true that the brethren are being beaten and bruised. ಸಹೋದರರಿಗೆ ಹೊಡೆದವರು ಮತ್ತು ಅನೇಕ ಹಿಂಸೆಗೆ ಒಳಗಾಗ್ತಾ ಇದ್ದಾರೆ. But through it all, the church continues to thrive, continues to grow. ಆದರೆ ಇದರ ಮಧ್ಯದಲ್ಲಿಯೂ ಸಭೆಯು ಅದು ಬೆಳೆಯುತ್ತಾ ಬರುತ್ತಾ ಉಂಟು. You know, there is nothing under the sun that can stop the church from growing. ಈ ಒಂದು ಸೂರ್ಯನ ಕೆಳಗೆ ಸಭೆಯು ಬೆಳೆಯುವುದನ್ನು ತಡೆಯುವುದಕ್ಕೆ ಯಾವ ಒಂದು ಸಂಗತಿಯೂ ಇಲ್ಲ. If there is anything and anybody that can stop the church from growing, it's you, it's me. ಆದರೆ ಸಭೆ ಬೆಳೆಯುವುದನ್ನು ತಡೆಯುವುದಕ್ಕೆ ಏನಾದರೂ ಇರುವುದಾದ್ರೆ ಅದು ನೀವು ಮತ್ತು ನಾವು ಮಾತ್ರ ಆಗಿರುತ್ತೇವೆ. And it is very important that we look at our own selves when we look into the mirror of the word. ಈ ವಾಕ್ಯದ ಕನ್ನಡಿಯಲ್ಲಿ ನಾವು ನೋಡುವಾಗ ನಾವು ನಮ್ಮನ್ನೇ ನಾವು ನೋಡುವುದು ತುಂಬಾ ಪ್ರಾಮುಖ್ಯವಾದದ್ದು. It's important that the church is on its knees and prays for the church locally and also the church globally. ಸ್ಥಳೀಯವಾಗಿಯೂ ಮತ್ತು ಒಂದು ಅಂತಾರಾಷ್ಟ್ರೀಯವಾಗಿ ಸಭೆಯನ್ನು ನೋಡಬೇಕಾದ್ರೆ ಆ ಸಭೆ ಬೆಳೆಯಬೇಕಾದ್ರೆ ಸಭಿಕರು ಅವರ ಮೊಣಕಾಲೂರಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. A growing church is a born again church. ಬೆಳೆಯುವ ಸಭೆ ಅದು ಹೊಸದಾಗಿ ಹುಟ್ಟಿರುವ ಸಭೆಯಾಗಿರುತ್ತದೆ. A growing church is a church that loves the Lord. ಬೆಳೆಯುವ ಸಭೆ ಯಾವುದೆಂಬುದಾಗಿ ನೋಡುವಾಗ ದೇವರನ್ನು ಪ್ರೀತಿಸುವ ಸಭೆಯಾಗಿರುತ್ತದೆ. And because of that love, that church will be an evangelizing church. A growing church is an evangelizing church. ಆ ಒಂದು ಪ್ರೀತಿಸುವ ದೆಸೆಯಿಂದ ಒಂದು ಸಭೆಯು ಬೆಳೆಯುವುದಾದ್ರೆ ಅದು ಸ್ವಾರ್ಥ ಸೇವೆ ಮಾಡುವ ಒಂದು ಸಭೆಯಾಗಿರುತ್ತದೆ. And because we love the Lord, ನಾವು ದೇವರನ್ನು ಪ್ರೀತಿಸುವ ದೆಸೆಯಿಂದ and we are evangelizing, ನಾವು ಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವುದರಿಂದ, you know, we will have a multitude of people that are coming to the Lord. ಅನೇಕ ಜನರು ಕರ್ತನ ಬಳಿಗೆ ಬರುತ್ತಿರುತ್ತಾರೆ. And a growing church will be a church that shows its love to those people. ಬೆಳೆಯುವ ಸಭೆಯು ಆ ಒಂದು ಪ್ರೀತಿಯನ್ನು ಇಂಥ ಜನರಿಗೆ ತೋರಿಸುವಂತದ್ದಾಗಿರುತ್ತದೆ. A growing church is a loving church that loves God. ಬೆಳೆಯುವ ಸಭೆ ಅದು ಪ್ರೀತಿಸುವ ಒಂದು ಸಭೆ ಆ ಪ್ರೀತಿಯನ್ನು ಸಹ ದೇವರ ಕಡೆಗೆ ತೋರಿಸುತ್ತದೆ. Now a growing church is a church that is a loving church, loving the people too. ಅದೇ ಸಮಯದಲ್ಲಿ ಬೆಳೆಯುವ ಒಂದು ಸಭೆ ಪ್ರೀತಿ ತೋರಿಸುವ ಒಂದು ಸಭೆ ಮತ್ತು ಇತರರ ಮೇಲೆಯೂ ಅದು ಪ್ರೀತಿ ತೋರಿಸುತ್ತದೆ. You know, and a growing church, as we were listening yesterday, that is a church that puts away certain things so that the love will keep growing. ಮತ್ತು ಬೆಳೆಯುವ ಒಂದು ಸಭೆ ಎಂಬುದಾಗಿ ನೋಡುವಾಗ ಆ ಪ್ರೀತಿಯಲ್ಲಿ ಬೆಳೆಯಬೇಕಾದ್ರೆ ಕೆಲವು ವಿಷಯಗಳನ್ನು ವಿಸರ್ಜಿಸಬೇಕು. It wants to put away everything that can hinder this love. ಈ ಒಂದು ಪ್ರೀತಿಗೆ ಅಡ್ಡಿಯಾಗಿರುವ ಎಲ್ಲಾ ವಿಷಯಗಳನ್ನು ವಿಸರ್ಜಿಸುವಂತದ್ದಾಗಿರುತ್ತದೆ. That is what we were listening to yesterday. ಈ ವಿಷಯಗಳನ್ನೇ ನಾವು ನಿನ್ನೆ ದಿನ ಕೇಳುತ್ತಾ ಬಂದೆವು. Now as we go further, as we go further into the Petrine epistles, ಈ ಒಂದು ಪೇತ್ರನ ಒಂದು ಪತ್ರಿಕೆಗೆ ನಾವು ಮುಂದೆ ಹೋಗುವಾಗ, you know, when we come to verse 10, 10ನೇ ವಚನಕ್ಕೆ ಬರುವಾಗ, 1 Peter chapter 2 and verse 10, ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. You know, I'll be reading from a version that is called NLT, which I'm reading now. ಈ NLT ಎಂಬ ಒಂದು ತರ್ಜುಮೆಯ ಒಂದು ಸತ್ಯವೇದದಿಂದ ನಾನು ವಾಕ್ಯ ಭಾಗವನ್ನು ಓದುತ್ತೇನೆ. And the word that I want to bring to your notice is something that is there in this translation. ಈ ಒಂದು ತರ್ಜುಮೆಯಲ್ಲಿರುವ ಒಂದು ಪದ ಬಳಕೆಯನ್ನು ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. And you know, it is written in this way. ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. In verse 10 of 1 Peter chapter 2. 1 ಪೇತ್ರ 2ನೇ ಅಧ್ಯಾಯ 10ನೇ ವಚನ. It is written, once you had no identity as a people. ಮೊದಲು ನೀವು ಜನರಾಗಿ ಯಾವ ಒಂದು ಗುರುತಿಸುವಿಕೆ ಇಲ್ಲದೆ ಇದ್ದು, now you are God's people. ಈಗ ದೇವರ ಜನರಾಗಿದ್ದೀರಿ. Once you received no mercy, ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, now you have received mercy. ಈಗ ವಾತ್ಸಲ್ಯ ಅಥವಾ ಕರುಣೆಯನ್ನು ಹೊಂದಿದವರಾಗಿದ್ದೀರಿ. You know what I want to bring out from here is a growing church has a new identity. ಈ ವಾಕ್ಯದಿಂದ ನಾನು ನಿಮ್ಮ ಮುಂದೆ ಇರುವ ವಿಷಯವೇನೆಂದರೆ, ಬೆಳೆಯುವ ಸಭೆ ಒಂದು ಹೊಸ ಒಂದು ಗುರುತಿಸುವಿಕೆ ಇರುತ್ತದೆ. You know, nowadays the government is after the people to prove their identity. ಈಗ ಸರ್ಕಾರ ಪ್ರತಿಯೊಬ್ಬ ಜನರ ಹಿಂದೆ ಹೋಗಿ ನಿಮ್ಮ ಒಂದು ಗುರುತು ಏನಾಗಿದೆ ಅದನ್ನು ಸಾಬೀತುಪಡಿಸಿರಿ ಎಂಬುದಾಗಿ ಹೇಳುತ್ತಾ ಉಂಟು. People who are born and brought up in their own towns now have lost their nationality. ಸ್ಥಳೀಯ ಜನರು ಆ ಒಂದು ಪಟ್ಟಣದಲ್ಲಿ ಹುಟ್ಟಿ ಬೆಳೆದವರು
ಅವರ ಒಂದು ಗುರುತಿಸುವಿಕೆಯನ್ನು ಕಳ್ಕೊಂಡಿದ್ದಾರೆ. You know, when the Bible talks in the NKJV, when he says that who once were not a people, ಇಲ್ಲಿ ಬೇರೆ ತರ್ಜುಮೆಯಲ್ಲಿ ನೀವು ಮೊದಲು ಪ್ರಜೆಯಾಗಿಲ್ಲ ಎಂಬುದಾಗಿ what ತಿಳಿಸಬಹುದು. it means is you didn't have an identity. ಇದರ ಅರ್ಥ ಏನೆಂಬುದಾಗಿ ನೋಡುವಾಗ ನಿಮಗೆ ಯಾವ ಒಂದು ಗುರುತು ಇರಲಿಲ್ಲ. You were not a person to belong in that place. ಆ ಒಂದು ಸ್ಥಳಕ್ಕೆ ಸೇರಿದ ಒಬ್ಬ ವ್ಯಕ್ತಿ ನೀವು ಆಗಿರಲಿಲ್ಲ. But now, as we grow into the love and fellowship of the Lord, you have a new identity. ಆದರೆ ನೀವು ಈಗ ಪ್ರೀತಿಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ಬೆಳೆಯುವಾಗ ನಿಮಗೆ ಹೊಸದಾದ ಒಂದು ಗುರುತು ಉಂಟು. And as we come back from verse 4 onwards, ನಾವು 4ನೇ ವಚನದಿಂದ ಮುಂದಕ್ಕೆ ನೋಡುವಾಗ, and how do we come to that identity? ಈ ಒಂದು ಗುರುತಿಸುವಿಕೆಗೆ ಹೇಗೆ ಬರಬಹುದು? You know, you enter into that identity through the way, the Lord Jesus Christ. ಆ ಮಾರ್ಗವಾಗಿರುವ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈ ಒಂದು ಗುರುತಿಸುವಿಕೆಗೆ ನೀವು ಬರಬಹುದು. He is the gate of that land. ಆ ಒಂದು ದೇಶದ ಬಾಗಿಲು ಆತನೇ ಆಗಿದ್ದಾನೆ. I am the way, he says. ಆತನು ನಾನೇ ಮಾರ್ಗವು ಎಂಬುದಾಗಿ ಹೇಳಿದನು. You walk through him. ಆ ಒಂದು ಮಾರ್ಗದ ಬಳಿಯಲ್ಲಿ ಬಂದು, And that is why it says that you are coming in verse 4, I read. 4ನೇ ವಚನದಲ್ಲಿ ನಾನು ಓದುತ್ತೇನೆ. You are coming to Christ, who is the living cornerstone of God's temple. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು ಮಾನವಾದದ್ದು ಎಂದು ಎನಿಸಿದನು, ಅದರ ಮೂಲಕ ನೀವು ಬರುತ್ತಿದ್ದೀರಿ. You are entering into his home. ಆತನ ಮನೆಯೊಳಗೆ ನೀವು ಪ್ರವೇಶಿಸುತ್ತೀರಿ. You've got a new house. ನಿಮಗೆ ಹೊಸ ಮನೆ ದೊರೆತಿದೆ. You are being built up as a spiritual house. ನೀವು ಆತ್ಮೀಕ ಮಂದಿರವಾಗಿ ಕಟ್ಟಲ್ಪಡುತ್ತಿದ್ದೀರಿ. Paul portrays the church as a body. ಪೌಲನು ಸಭೆಯನ್ನು ಒಂದು ದೇಹವಾಗಿ ಆತನು ತೋರಿಸುತ್ತಿದ್ದಾನೆ. And he says that Christ is the head and each believer a member. ಕ್ರಿಸ್ತನು ಅದಕ್ಕೆ ಶಿರಸ್ಸಾಗಿದ್ದು ಪ್ರತಿಯೊಬ್ಬ ವಿಶ್ವಾಸಿ ಅದರ ಅಂಗವಾಗಿದ್ದಾನೆ. And we should remember, ನಾವು ಜ್ಞಾಪಕ ಮಾಡಿಕೊಳ್ಳಬೇಕು, when both the aspects are brought together, ಈ ಎರಡು ಅಂಶಗಳು ಒಟ್ಟಾಗಿ ಸೇರಿಸುವಾಗ, as a house or as a body, ಒಂದು ಮನೆ ಆಗಲಿ ಅಥವಾ ಒಂದು ದೇಹವಾಗಿಯೂ, both pictures emphasize community. ಈ ಎರಡೂ ಸಹ ಒಂದು ಸಮುದಾಯವನ್ನು ಅದು ಪ್ರತಿನಿಧಿಸುವಂತದಾಗಿದೆ. You know, it is not one stone. ಇದು ಒಂದು ಕಲ್ಲು ಅಲ್ಲ. It is, one stone is not a temple. ಒಂದು ಕಲ್ಲು ಅದು ಒಂದು ಮಂದಿರವಾಗಿ ಮಾರ್ಪಡುವುದಿಲ್ಲ. One stone is not even a wall. ಒಂದು ಕಲ್ಲು ಅದು ಒಂದು ಗೋಡೆಯಾಗಿಯೂ ಆಗುವುದಿಲ್ಲ. What we see is that one body part is useless without the other. That is what it being trying to communicate. ಒಂದು ದೇಹದ ಅಂಗವು ಬೇರೆ ಅಂಗಗಳಿಲ್ಲದೆ ಇದ್ರೆ ಅದು ಪ್ರಯೋಜನವಿಲ್ಲ. ಆ ಒಂದು ಅರ್ಥವನ್ನೇ ಇಲ್ಲಿ ತಿಳಿಸಿಕೊಡುತ್ತಿದೆ. You know, whether in the physical body or in the house, ನಾವು ಒಂದು ಶಾರೀರಿಕ ದೇಹದಲ್ಲಿ ಆಗಲಿ ಅಥವಾ ಒಂದು ಮನೆಯ ವಿಷಯದಲ್ಲಾಗಲಿ, as we are growing up in this individualistic society, ಈ ಒಂದು ವೈಯಕ್ತಿಕವಾದ ಒಂದು ಸಮಾಜದಲ್ಲಿ ನಾವು ಬೆಳೆಯುವಾಗ, it's very often easy to forget our interdependence. ನಾವು ಒಬ್ಬರ ಮೇಲೆ ಒಬ್ಬರು ಆತುಕೊಳ್ಳುವ ವಿಷಯವನ್ನು ಸುಲಭವಾಗಿ ಮರೆತು ಹೋಗುತ್ತೇವೆ. We all are connected and interdependent. That is what he wants to communicate here. ನಾವೆಲ್ಲರೂ ಒಬ್ಬರಿಗೊಬ್ಬರು ಸಂಪರ್ಕವುಳ್ಳವರಾಗಿ ನಾವು ಆತುಕೊಂಡು ಜೀವಿಸುತ್ತೇವೆ. ಆ ವಿಷಯವನ್ನೇ ಇಲ್ಲಿ ತಿಳಿಸುತ್ತಿದ್ದಾನೆ. Each brick connected to another brick. ಒಂದೊಂದು ಇಟ್ಟಿಗೆ ಮತ್ತೊಂದು ಇಟ್ಟಿಗೆಗೆ ಅದು ಸಂಪರ್ಕ ಹೊಂದಿದೆ. Each body organ fitted to the other one. ಪ್ರತಿಯೊಂದು ದೇಹದಲ್ಲಿರುವ ಪ್ರತಿಯೊಂದು ಅಂಗವು ಇತರ ಅಂಗಕ್ಕೆ ಸೇರಿಸಲ್ಪಟ್ಟಿದೆ. We all are interdependent. ನಾವೆಲ್ಲರೂ ಒಬ್ಬರ ಮೇಲೆ ಒಬ್ಬರು ಆತುಕೊಳ್ಳುತ್ತೇವೆ. The church needs these young ones. ಸಭೆಯಲ್ಲಿ ಈ ಯವನಸ್ಥರ ಅವಶ್ಯಕತೆ ಇದೆ. At the same time, the church needs the old ones. ಅದೇ ಸಮಯದಲ್ಲಿ ಸಭೆಯಲ್ಲಿ ಹಿರಿಯರ ಅವಶ್ಯಕತೆ ಉಂಟು. Of course, we need the young ones too. ನಮಗೆ ಯವನಸ್ಥರು ಸಹ ಬೇಕಾಗಿದ್ದಾರೆ. And we all work together. ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. And that is the identity of the church. ಇದೇ ಸಭೆಯ ಗುರುತಾಗಿದೆ. It is not Jim Matthews' church. ಇದು ಜಿಮ್ ಮ್ಯಾಥ್ಯೂ ಅವರ ಸಭೆ ಅಲ್ಲ. It is not Suresh's church. ಇದು ಸುರೇಶ್ ಅವರ ಸಭೆ ಅಲ್ಲ. But it is the church of Christ. ಆದರೆ ಇದು ಕ್ರಿಸ್ತನ ಸಭೆಯಾಗಿದೆ. It is that person who has brought us in. ಆ ಒಬ್ಬ ವ್ಯಕ್ತಿಯೇ ನಮ್ಮನ್ನು ಒಳಗೆ ತಂದಿದ್ದಾನೆ. We have come to that cornerstone. ಆ ಒಂದು ಮೂಲೆಗಲ್ಲಿಗೆ ನಾವು ಬಂದಿದ್ದೇವೆ. When God calls you with a task, ಆ ಒಂದು ಕೆಲಸದ ಒಂದು ನಿರ್ದಿಷ್ಟ ಕೆಲಸಕ್ಕೆ ದೇವರು ನಿಮ್ಮನ್ನು ಕರೆಯುವಾಗ, remember that He is also calling others to work with you. ನಿಮ್ಮ ಸಂಗಡ ಕೆಲಸ ಮಾಡುವುದಕ್ಕಾಗಿ ದೇವರು ಇತರರನ್ನು ಸಹ ಕರೆಯುತ್ತಿದ್ದಾನೆ. It is not one individualistic person who is doing everything and he is everything.
everything. ಒಬ್ಬ ವ್ಯಕ್ತಿಗೆ ಎಲ್ಲಾ ಕಾರ್ಯವನ್ನು ಮಾಡಿ ಆತನೇ ಎಲ್ಲವೂ ಎಂಬುದಾಗಿ ತೋರಿಸುವುದಲ್ಲ. When you work together with others, ಇತರ ಸಂಗಡ ಸೇರಿ ಜೊತೆಯಾಗಿ ಕೆಲಸ ಮಾಡುವಾಗ our power is multiplied. ನಮ್ಮ ಬಲವು ಅದು ಅತ್ಯಧಿಕವಾಗುತ್ತದೆ. Look for those people, ಅಂತ ಜನರನ್ನು ನೀವು ಹುಡುಕಿರಿ, join with them ಅವರ ಸಂಗಡ ಸೇರಿಕೊಂಡು to build a beautiful house for God. ದೇವರಿಗಾಗಿ ಸುಂದರವಾದ ಮನೆಯನ್ನು When ಕಟ್ಟಿರಿ. I say a beautiful house, I don't mean about this building. Of course, this is beautiful. ಸುಂದರವಾದ ಮನೆ ಎಂಬುದಾಗಿ ಹೇಳುವಾಗ ಈ ಕಟ್ಟಡವಲ್ಲ, ಈ ಕಟ್ಟಡವು ಸುಂದರವಾಗಿದೆ. But the beauty is in you, each one of you. ಆದ್ರೆ ಆ ಒಂದು ಸೌಂದರ್ಯ ನಿಮ್ಮಲ್ಲಿ, ನಿಮ್ಮ ಪ್ರತಿಯೊಬ್ಬರಲ್ಲಿ ಕಂಡು ಬರಬೇಕು. We have to show forth that beauty. ನಾವು ಆ ಒಂದು ಸೌಂದರ್ಯವನ್ನು ತೋರಿಸುವವರಾಗಿರಬೇಕು. We need to work together. ನಾವು ಎಲ್ಲರೂ ಜೊತೆಯಾಗಿ ಕೆಲಸ ಮಾಡಬೇಕು. You are a building. ನೀವು ಆ ಮಂದಿರವಾಗಿದ್ದೀರಿ. A new identity in this locality. ಈ ಸ್ಥಳದಲ್ಲಿ ಒಂದು ಹೊಸ ಗುರುತನ್ನು ಹೊಂದಿದವರಾಗಿದ್ದೀರಿ. You should be proud of that identity. ಈ ಗುರುತಿನ ವಿಷಯವಾಗಿ ನೀವು ಗರ್ವವುಳ್ಳವರಾಗಿರಬೇಕು. With this new house and new address, ಈ ಒಂದು ಹೊಸ ಮನೆ, ಹೊಸ ವಿಳಾಸ. Brother Prem has been taking the trouble to drive me from home every day. ಸೋದರ ಪ್ರೇಮ ಅವರು ಪ್ರಯಾಸ ತೆಗೆದುಕೊಂಡು ಆ ಮನೆಯಿಂದ ನನ್ನನ್ನು ಕರ್ಕೊಂಡು ಬರುತ್ತಿದ್ದಾರೆ. And last night we went to their home and we had a nice dinner there. ಕಳೆದ ರಾತ್ರಿ ಅವರ ಮನೆಗೆ ಹೋಗಿ ಒಳ್ಳೆ ಒಂದು ರಾತ್ರಿ ಊಟ ಮಾಡಿದ್ವಿ. And his sister was telling us the old house was even better. ಸೋದರಿ ಅವರು ಹೇಳುತ್ತಿದ್ದರು ಹಳೆ ಮನೆ ಇದಕ್ಕಿಂತ ಉತ್ತಮವಾಗಿತ್ತು. There was lot of there was a garden and there were trees and even snakes. ಅಲ್ಲಿ ಮನೆ ಪಕ್ಕದಲ್ಲಿ ತೋಟ, ಗಿಡಗಳು, ಹಾವುಗಳು ಸಹ ಇದ್ದವು. But then 2-3 years back they built a new house. ಆದ್ರೆ 2-3 ವರ್ಷಗಳ ಹಿಂದೆ ಹೊಸ ಮನೆಯನ್ನು ಕಟ್ಟಿದರು. And of course when we build a house, ಮನೆಯನ್ನು ಕಟ್ಟುವಾಗ we like people to come and compliment it. ಮನೆಗೆ ಜನರು ಬಂದು ನಮ್ಮನ್ನು ಪ್ರಶಂಸೆ ಮಾಡಬೇಕೆಂಬುದಾಗಿ ಎದುರು ನೋಡ್ತೇವೆ. Oh, this is a beautiful house. ಇದು ತುಂಬಾ ಸುಂದರವಾದ ಮನೆ. You thought well about this. ಈ ಮನೆ ವಿಷಯವಾಗಿ ಒಳ್ಳೆ ಯೋಚನೆಯನ್ನು ಮಾಡಿದ್ದೀರಿ. Even if we build a small house, ನಾವೊಂದು ಚಿಕ್ಕ ಮನೆಯನ್ನು ನಿರ್ಮಿಸಿದ್ರು ಸಹ we love when people look at the smallest designs and appreciate it. ಜನರು ಚಿಕ್ಕ ಚಿಕ್ಕ ವಿಷಯವನ್ನು ನೋಡಿ ಪ್ರಶಂಸೆ ಮಾಡುವಾಗ ಅದು ನಮಗೆ ತುಂಬಾ ಇಷ್ಟವಾಗುತ್ತದೆ. And what we see over here is we are having a new identity. ಆದ್ರೆ ಇಲ್ಲಿ ನೋಡುವ ವಿಷಯವೇನೆಂದರೆ ನಮಗೆ ಹೊಸ ಒಂದು ಗುರುತು ದೊರಕಿದೆ. They have their new house. ಅವರಿಗೆ ಹೊಸ ಮನೆ ಉಂಟು. And it is actually adding to that location now. ಈಗ ಆ ಒಂದು ಸ್ಥಳಕ್ಕೆ ಒಂದು ಸೇರಿಸಲ್ಪಟ್ಟಿದೆ. People would say, hey, go, what is that, Sean's Villa? Sean's Castle. Oh, you take a right from Sean's Castle. ಒಂದು ಅವರ ಮನೆ ಹೆಸರು ಶಾನ್ ಕ್ಯಾಸಲ್ ಎಂಬುದಾಗಿ ಆ ಮನೆಯಿಂದ ಬಲಕ್ಕೆ ತಿರುಗಿರಿ. It becomes an identity. ಅದು ಒಂದು ಗುರುತಾಗಿ ಮಾರ್ಪಡುತ್ತದೆ. An identity to that location. ಆ ಒಂದು ಸ್ಥಳಕ್ಕೆ ಒಂದು ಗುರುತಾಗಿರುತ್ತದೆ. And here this church has an identity. ಅದೇ ರೀತಿಯಾಗಿ ಈ ಸ್ಥಳಕ್ಕೆ ಇಲ್ಲಿ ಒಂದು ಗುರುತು ಉಂಟು. When you build a new house, ನೀವು ಹೊಸ ಮನೆಯನ್ನು ಕಟ್ಟುವಾಗ you like people to compliment about it. ಜನರು ಅದರ ವಿಷಯವಾಗಿ ಪ್ರಶಂಸೆ ಹೇಳುವುದು ಇಷ್ಟಪಡುತ್ತೀರಿ. When this church is being built, ಈ ಒಂದು ಕಟ್ಟಡವು ನಿರ್ಮಿಸಲ್ಪಡುವಾಗ, again let me remind you, I'm not talking about the structure. ಮತ್ತೆ ನಾನು ನಿಮಗೆ ಜ್ಞಾಪಕಪಡಿಸುತ್ತೇನೆ, ಇದು ಕಟ್ಟಡದ ವಿಷಯವಾಗಿಲ್ಲ. I'm talking about you as the church. ಆದರೆ ಸಭೆ ಆಗಿರುವ ನಿಮ್ಮ ಕುರಿತಾಗಿ we should ensure that this identity is being appreciated. ಈ ಗುರುತಿಸುವಿಕೆ ಜನರು ಪ್ರಶಂಸೆ ಮಾಡುತ್ತಿದ್ದಾರೆ ಎಂಬುದಾಗಿ ನೀವು ಖಚಿತಪಡಿಸಿಕೊಳ್ಳಬೇಕು. And you have a new identity. ನಿಮಗೆ ಹೊಸ ಗುರುತಿಸುವಿಕೆ ದೊರೆತಿದೆ. 1 Peter 2 and verse 5. 1 ಪೇತ್ರ 2ನೇ ಅಧ್ಯಾಯ 5ನೇ ವಚನ. What is the identity that we see over there? ಇಲ್ಲಿ ನೋಡುವ ಒಂದು ಗುರುತಿಸುವಿಕೆಯನ್ನು Can somebody tell me what is the identity? ಆ ಒಂದು ಗುರುತು ಏನಾಗಿದೆ ಎಂಬುದಾಗಿ ಯಾರಾದರೂ ಹೇಳಬಹುದು? Yeah, what is the identity? ಇಲ್ಲಿ ಆ ಗುರುತು ಏನಾಗಿದೆ? It's called a holy priesthood. ಇಲ್ಲಿ ಪರಿಶುದ್ಧ ಯಾಜಕರು ಎಂಬುದಾಗಿ. Priests were offering sacrifices. ಯಾಜಕರು ಯಜ್ಞವನ್ನು ಅರ್ಪಿಸುತ್ತಿದ್ದರು. In the tabernacle. ದೇವದರ್ಶನ ಗುಡಾರದಲ್ಲಿ. And also in the temple. ದೇವಾಲಯದಲ್ಲಿ ಸಹ. And what are the spiritual sacrifices we offer to God? ನಾವು ದೇವರಿಗೆ ಯಾವ ಆತ್ಮಿಕವಾದ ಯಜ್ಞಗಳನ್ನು ಅರ್ಪಿಸುತ್ತಿದ್ದೇವೆ? When you enter into that tabernacle and the altar area, ಅಲ್ಲಿ ದೇವದರ್ಶನ ಗುಡಾರದೊಳಗೆ ಪ್ರವೇಶಿಸಿ ಆ ಯಜ್ಞ ವೇದಿಯ ಬಳಿಗೆ ಬರುವಾಗ, it was not an easy place to be. ಅಲ್ಲಿ ಇರಲಿಕ್ಕೆ ಒಂದು ಅನುಕೂಲವಾದ ಸ್ಥಳವಲ್ಲ ಅದು. It's got animals screaming. ಅಲ್ಲಿ ಒಂದು ಪ್ರಾಣಿಗಳು ಕೂಗುತ್ತಿವೆ. The blood splashing. ಅಲ್ಲಿ ರಕ್ತವು ಸುರಿಸಲ್ಪಡುತ್ತದೆ. Probably the priest covered with blood. ಅಲ್ಲಿ ಯಾಜಕನು ಸಹ ಮೈಯೆಲ್ಲ ಅಲ್ಲಿ ರಕ್ತವಾಗಿದೆ. The place as a whole covered with blood. ಅಲ್ಲಿ ಸ್ಥಳವೆಲ್ಲವೂ ಸಹ ರಕ್ತದಿಂದ ತುಂಬಿದೆ. And a lot of noise of all the animals.
ಅಲ್ಲಿ ಆ ಒಂದು ಪ್ರಾಣಿಗಳು ಕೂಗಿಕೊಳ್ಳುತ್ತಿವೆ. Then like we were listening in the morning devotion, a sudden silence. ಆದ್ರೆ ಬೆಳಿಗ್ಗೆ ನಾವು ನೋಡಿದ ಹಾಗೆ ಒಂದು ನಿಶ್ಶಬ್ದವಾದ ಒಂದು ಸಮಯ. Sudden silence, the animal has ceased. ಅಲ್ಲಿ ತಕ್ಷಣವೇ ಒಂದು ನಿಶ್ಶಬ್ದ, ಅಲ್ಲಿ ಪ್ರಾಣಿ The animal is dead. ಆ ಒಂದು ಪ್ರಾಣಿ ಅದು ಪ್ರಾಣ, The price is paid. ಆ ಬೆಲೆಯು ಕೊಡಲ್ಪಟ್ಟಿದೆ. Restitution is made. ಆ ಒಂದು ಪಾಪ ಪರಿಹಾರ ಮಾಡಲ್ಪಟ್ಟಿದೆ. Restoration is made. ಪುನಃ ಸ್ಥಾಪಿಸಲ್ಪಟ್ಟಿದೆ. You know, and here we are standing with our new identity as the holy priest. ಪರಿಶುದ್ಧ ಯಾಜಕರಾಗಿ ನಾವು ಹೊಸ ಒಂದು ಗುರುತಿಸುವಿಕೆಯಿಂದ ನಿಂತಿದ್ದೇವೆ. You know, over there is work that is happening. ಅಲ್ಲಿ ಕೆಲಸಗಳು ನಡೀತಾ ಉಂಟು. A new identity as a holy priest. ಆ ಪರಿಶುದ್ಧ ಯಾಜಕರಾಗಿ ಹೊಸ ಗುರುತನ್ನು ಹೊಂದಿದ್ದೇವೆ. We are not doing any of these things. ನಾವು ಇಲ್ಲಿರುವ ಯಾವ ಕಾರ್ಯಗಳನ್ನು ಮಾಡುತ್ತಿಲ್ಲ. Like it was done in the priesthood. ಆ ಒಂದು ಯಾಜಕತ್ವದಲ್ಲಿ ಮಾಡುತ್ತಿರುವ ಕಾರ್ಯಗಳು. You know, because all is done on the cross for us. ಯಾಕಂದ್ರೆ ನಮಗಾಗಿ ಎಲ್ಲವೂ ಶಿಲುಬೆ ಮೇಲೆ ಮಾಡಿ ಮುಗಿಸಿದ್ದಾರೆ. Everything is done. ಎಲ್ಲವೂ ಮಾಡಿ ಮುಗಿಸಿದ್ದಾರೆ. We are not offering any more of that kind of sacrifices because the holiest high priest of all has done and entered into the heavens and is seated now, completed his work. ಪರಿಶುದ್ಧನಾದ ಯಾಜಕನು, ಮಹಾಯಾಜಕನು ಆ ಕೆಲಸವನ್ನು ಮಾಡಿ ಮುಗಿಸಿ ಪರಲೋಕದಲ್ಲಿ ಆಸನಾರೂಢನಾಗಿದ್ದಾನೆ. ಆದ್ದರಿಂದ ನಾವು ಆ ರೀತಿಯಾಗಿ ಯಾವ ಯಜ್ಞಗಳನ್ನು ಈಗ ಅರ್ಪಿಸುತ್ತಿಲ್ಲ. Now we enter with that blood and that precious holy blood of the lamb slain once and for all. ಒಂದೇ ಸಾರಿ ವಧಿಸಲ್ಪಟ್ಟ ಆ ಒಂದು ಪರಿಶುದ್ಧವಾದ ಕುರಿಯ ರಕ್ತದಿಂದ ನಾವು ಪ್ರವೇಶಿಸುತ್ತಿದ್ದೇವೆ. He stands there declaring us holy and righteous before God. ಅಲ್ಲಿ ದೇವರ ಮುಂದೆ ನಿಂತು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುತ್ತಿದ್ದಾನೆ. But you know, so what is the sacrifice that we are offering? ಆದ್ರೆ ನಾವು ಎಂತ ಒಂದು ಯಜ್ಞವನ್ನು ನಾವು ಅರ್ಪಿಸುತ್ತಿದ್ದೇವೆ. God declares in the Old Testament. ಹಳೆಯ ಒಡಂಬಡಿಕೆಯಲ್ಲಿ ದೇವರು ತಿಳಿಸುವುದೆಂದರೆ, Okay, now you all have to answer me, okay? ನೀವೆಲ್ಲರೂ ಈಗ ಉತ್ತರ ಕೊಡಬೇಕು. This row, okay? ಮುಂದೆ ಇರುವ ಸಾಲಿನಲ್ಲಿ You have to answer me. ನೀವು ನನಗೆ ಉತ್ತರ ಕೊಡಬೇಕು. Who said obedience is better than sacrifice? ಯಾರು ಯಜ್ಞಕ್ಕಿಂತ ವಿಧೇಯತೆ ಉತ್ತಮ ಎಂಬುದಾಗಿ ಹೇಳಿದರು? Samuel said. Okay, that is very good. Can we give them a round of applause? Yeah, very good. Who said? Samuel said. ಸಮುವೇಲನು ಹೇಳಿದನು. And why? To whom did Samuel say? ಸಮುವೇಲನು ಈ ಮಾತು ಯಾರಿಗೆ ಹೇಳಿದನು? There are those behind. Yeah, to Saul. ಸೌಲನಿಗೆ ಈ ಮಾತನ್ನು ಹೇಳಿದನು. What had happened over there? ಅಲ್ಲಿ ನಡೆದ ಘಟನೆ ಏನು? Oh, what had happened is Saul had offered a sacrifice. ಅಲ್ಲಿ ನಡೆದಿದ್ದೇನೆಂದರೆ ಸೌಲನು ಯಜ್ಞವನ್ನು ಅರ್ಪಿಸಿದನು. And what is happening? ಅಲ್ಲಿ ನಡೀತಿರುವುದೇನು? I am talking about offering sacrifices. It's good, isn't it? ನಾನು ಯಜ್ಞದ ವಿಷಯವಾಗಿ ಮಾತನಾಡುತ್ತಿದ್ದೆ, ಅದು ಒಳ್ಳೆದಾಗಿತ್ತಲ್ಲವೇ? But what happened? ಆದ್ರೆ ಅಲ್ಲಿ ನಡೆದದ್ದು, God is not happy. ಆದ್ರೆ ದೇವರು Samuel is not happy. ಸಮುವೇಲನು ಸಂತೋಷಿಸಲಿಲ್ಲ. Because sacrifice has to be offered not according to your whims and fancies. ಆದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಥವಾ ನಿಮಗೆ ಇಷ್ಟ ಬಂದ ಹಾಗೆ ಯಜ್ಞ ಅರ್ಪಿಸಬಾರದು. It has to be offered the way the Lord wants it. ಆದ್ರೆ ದೇವರು ಬಯಸುವ ರೀತಿಯಲ್ಲಿ ಯಜ್ಞವು ಅರ್ಪಿಸಲ್ಪಡಬೇಕು. And so the Lord is telling Saul, I know you did the sacrifice. ಕರ್ತನು ಯೆಹೋವನು ಸೌಲನಿಗೆ ಹೇಳಿದ್ದೇನೆಂದ್ರೆ, ನೀನು ಯಜ್ಞವನ್ನು ಅರ್ಪಿಸಿದ್ದು ಸರಿ. Through his servant Samuel is saying obedience is better than sacrifice. ಆದ್ರೆ ತನ್ನ ಸೇವಕನಾದ ಸಮುವೇಲನ ಮೂಲಕ ಹೇಳಿದ್ದೇನೆಂದ್ರೆ, ಯಜ್ಞಕ್ಕಿಂತ ವಿಧೇಯತೆ ಅದು ಉತ್ತಮ. You know, there was a sacrifice that was not accepted in the beginning of creation. ಸೃಷ್ಟಿಯ ಪ್ರಾರಂಭದಲ್ಲಿ ಒಂದು ಯಜ್ಞವು ಅದು ಮೆಚ್ಚುಗೆ ಆಗಿರಲಿಲ್ಲ. Do you remember that sacrifice? ಆ ಯಜ್ಞವು ಯಾವ್ದಾಗಿತ್ತು? Which was that sacrifice that was not accepted in the beginning of creation? ಸೃಷ್ಟಿಯ ಪ್ರಾರಂಭದಲ್ಲಿ ಅಂಗೀಕಾರವಾಗದೇ ಇರುವ ಒಂದು ಯಜ್ಞವು ಯಾವುದು? Okay. It was the offering of Abel. ಏಬೇಲನ ಒಂದು ಕಾಣಿಕೆ ಆಗಿತ್ತು. It was the offering of Cain. He was also offering. ಕಾಯಿನನು ಸಹ ಆತನು ಕಾಣಿಕೆಯನ್ನು ತಂದನು. But did God accept his offering? ಆದರೆ ದೇವರು ಅದನ್ನು ಅಂಗೀಕರಿಸಿದನು. God didn't accept his offering. ದೇವರು ಅವನ ಕಾಣಿಕೆಯನ್ನು ಅಂಗೀಕರಿಸಲಿಲ್ಲ. You know, very often sometimes we can get into that danger. ನಾವು ಸಹ ಇಂಥ ಒಂದು ಅಪಾಯಕ್ಕೆ ನಾವು ಸಿಕ್ಕಿಕೊಳ್ಳಬಹುದು. You may come to church. ನೀವು ಸಭೆಗೆ ಬರಬಹುದು. You may be doing so many things. ನೀವು ಅನೇಕ ಕೆಲಸಗಳನ್ನು ಮಾಡುತ್ತೀರಿ. But your offerings are
not going beyond this ceiling. ಆದರೆ ನಿಮ್ಮ ಕಾಣಿಕೆ ಇನ್ನೂ ಈ ಒಂದು ಮೇಲ್ಛಾವಣಿಯಿಂದ ಮೇಲೆ ಹೋಗುತ್ತಿಲ್ಲ. The offerings have to be offered the way the master wants it. ಆದರೆ ಯಜಮಾನನು ಬಯಸುವ ರೀತಿಯಲ್ಲಿ ಆ ಒಂದು ಕಾಣಿಕೆಯಾಗಲಿ ಅಥವಾ ಯಜ್ಞವು ಅರ್ಪಿಸಲ್ಪಡಬೇಕು. And the problem will not be probably in the offering. ಒಂದು ವೇಳೆ ಆ ತೊಂದರೆ ಆ ಒಂದು ಕಾಣಿಕೆಯಲ್ಲಿ ಇಲ್ಲದೆ ಇರಬಹುದು. But the problem will be with the offerer. ಆದರೆ ಆ ಒಂದು ತೊಂದರೆ ಎಲ್ಲೆಂಬುದಾಗಿ ನೋಡುವಾಗ ಕಾಣಿಕೆ ಅರ್ಪಿಸುವ ಒಬ್ಬ ವ್ಯಕ್ತಿಯಲ್ಲಿ ಇರಬಹುದು. Because we sitting here cannot see somebody's obedience. ಯಾಕೆಂದ್ರೆ ನಾವು ಇಲ್ಲಿ ಕುಳಿತಿರುವ ನಾವು ಇತರರ ವಿಧೇಯತೆಯನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. We will not be able to see. ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. We will not be able to, to delve into somebody's heart. ನೀವು ಯಾರ ಹೃದಯದೊಳಗೆ ಹೋಗಿ ನೋಡಲಿಕ್ಕೆ ಸಾಧ್ಯ. But one thing is for sure. ಆದರೆ ಒಂದು ನಿಶ್ಚಯ, the one who searches the thoughts knows your heart. ಆದರೆ ನಿಮ್ಮ ಆಲೋಚನೆಗಳನ್ನು ಹುಡುಕುವವನು ಅವನು ನಿಮ್ಮ ಹೃದಯವನ್ನು ಬಲ್ಲವನು. He knows how you have obeyed him throughout the week. ಆ ವಾರದ ಪೂರ್ತಿ ನೀವು ಆತನಿಗೆ ಹೇಗೆ ವಿಧೇಯರಾಗಿದ್ದೀರಿ ಎಂಬುದಾಗಿ ಆತನಿಗೆ ತಿಳಿದಿದೆ. And he knows how your offerings are coming up to. ಆತನ ಬಳಿಗೆ ಆ ಒಂದು ಕಾಣಿಕೆ ಹೇಗೆ ಬರುತ್ತಿದೆ ಎಂಬುದಾಗಿ ಆತನಿಗೆ ಗೊತ್ತಿದೆ. Okay, so let's go fast. Now God wants His holy priests to offer, themselves as spiritual sacrifice. ಇಲ್ಲಿ ದೇವರು ತನ್ನ ಪರಿಶುದ್ಧ ಯಾಜಕರು ತಮ್ಮನ್ನೇ ಪರಿಶುದ್ಧ ಕಾಣಿಕೆಯಾಗಿ ಅರ್ಪಿಸಿಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಾನೆ. He was rejected by the people, but he was chosen by God for great honor, is what we read in verse 4. 4ನೇ ವಚನದಲ್ಲಿ ಓದಿದ ಹಾಗೆ ಮನುಷ್ಯರು ತಿರಸ್ಕರಿಸಿದ್ರು ಸಹ ಅದರ ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂಬುದಾಗಿ ಪರಿಗಣಿಸಿದರು. You are living stones that God is building into a spiritual temple. What's more, you are His holy priests. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದು ನೀವು ಆತನ ಪರಿಶುದ್ಧ ಯಾಜಕ ವರ್ಗದವರಾಗಿದ್ದೀರಿ. Through the mediation of Jesus Christ, you offer spiritual sacrifices that please God. ದೇವರಿಗೆ ಮೆಚ್ಚುಗೆಯಾಗಿರುವ ಕಾಣಿಕೆಯನ್ನು ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಧ್ಯಸ್ಥಿಕೆಯ ಮೂಲಕ ನೀವು ಅರ್ಪಿಸುತ್ತೀರಿ. We are supposed to be offering ourselves as a sweet smelling savor unto the Lord. ನಾವು ನಮ್ಮನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ ನಾವು ನಮ್ಮನ್ನೇ ಅರ್ಪಿಸುವವರಾಗಬೇಕು. How do we do that? ನಾವು ಈ ಕಾರ್ಯವನ್ನು ಹೇಗೆ ಮಾಡಬಹುದು? By daily laying aside our desires and following Him. ನಾವು ಅನುದಿನವೂ ನಮ್ಮ ಒಂದು ಅಭಿಲಾಷೆಗಳನ್ನು ಬಿಟ್ಟು ಆತನನ್ನು ಹಿಂಬಾಲಿಸುವುದರ ಮೂಲಕ putting all our energy and our resources at His disposal. Lord, take it, use it. ನಮ್ಮ ಎಲ್ಲ ಒಂದು ಸಂಪನ್ಮೂಲ ಎಲ್ಲ ಒಂದು ಶಕ್ತಿಯನ್ನು ಆತನ ಮುಂದೆ ಇಟ್ಟು ದೇವರೇ ಇದನ್ನು ತೆಗೆದುಕೊಂಡು ಉಪಯೋಗಿಸು ಎಂಬುದಾಗಿ ಹೇಳುವುದು. Totally depending upon Him and trusting Him to guide us. ಸಂಪೂರ್ಣವಾಗಿ ಆತನನ್ನು ಅವಲಂಬಿಸಿ ಆತನು ನಮ್ಮನ್ನು ಮಾರ್ಗದರ್ಶಿಸಲಿ ಎಂಬುದಾಗಿ ಆತನಿಗೆ ಅನುಮತಿಸುವುದರ ಮೂಲಕ. That is how it will become a sweet smelling savor to the Lord. ಆಗ ಮಾಡುವಾಗ ಮಾತ್ರ ಅದು ದೇವರಿಗೆ ಸುಗಂಧ ವಾಸನೆ ತರುವ ಒಂದು ಕಾಣಿಕೆ ಆಗಿರುತ್ತದೆ. Wherein the Lord is seeing me saying, not my will but your will be done. ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂಬುದಾಗಿ ಹೇಳುವ ವಿಷಯ. A pleasing sacrifice is when Abraham is ready even to offer his own son there. ಅಲ್ಲಿ ಅಬ್ರಹಾಮನು ತನ್ನ ಮಗನನ್ನೇ ಅರ್ಪಿಸುವುದಕ್ಕೆ ಮುಂದಾದಾಗ ದೇವರ ಮೆಚ್ಚುಗೆ ಆಗಿದೆ. Oh, everything that he had. ಅವನಿಗಿದ್ದ ಎಲ್ಲ ಒಂದು ವಿಷಯವು The only begotten of the Father. ತಂದೆಯ ಒಬ್ಬನೇ ಮಗನು. Oh Lord, let your will be done. If this pleases you, I will offer you even my son. ಕರ್ತನೇ ನಿನ್ನ ಚಿತ್ತವೇ ನೆರವೇರಲಿ, ಇದು ನಿನಗೆ ಮೆಚ್ಚುಗೆ ಆಗಿದ್ರೆ ನನ್ನ ಮಗನನ್ನು ನಾನು ಅರ್ಪಿಸುತ್ತೇನೆ. Thank God that He is not asking any of us to do so. ದೇವರಿಗೆ ಸ್ತೋತ್ರ, ನಾವು ಈ ರೀತಿಯಾಗಿ ಮಾಡಬೇಕೆಂಬುದಾಗಿ ದೇವರು ನಮ್ಮಲ್ಲಿ ಕೇಳಿಕೊಳ್ಳುವುದಿಲ್ಲ. And that is why we very often think my wife, my son, my family, my house, my job, my everything. ಆದ್ದರಿಂದ ನಾವು ನೆನೆಸುವುದೇನೆಂದ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಒಂದು ಕೆಲಸ ಈ ರೀತಿಯಾಗಿ ಆಲೋಚನೆ ಮಾಡುತ್ತೇವೆ. We are people filled with me, I and myself. ನಾವು ನಾನತ್ವ ನಾನು ನನ್ನ ಎಂಬ ವಿಷಯಗಳಿಂದ ನಾವು ತುಂಬಿಕೊಂಡಿದ್ದೇವೆ. No, ಇಲ್ಲ. your job, ನಿಮ್ಮ ಕೆಲಸ you have it today because God has given it. ನಿಮಗೆ ಇದೆ, ಯಾಕೆಂದ್ರೆ ದೇವರು ನಿಮಗೆ ಕೊಟ್ಟಿದ್ದಾನೆ. Your wife, ನಿಮ್ಮ ಪತ್ನಿ, your husband, ನಿಮ್ಮ ಗಂಡ don't worship. ಆರಾಧನೆ ಮಾಡುವುದಿಲ್ಲ. You have them today. ನೀವು ಅವರು ಇದ್ದಾರೆ ನಿಮಗೆ because God has given them to you today. ಯಾಕಂದ್ರೆ ದೇವರು ನಿಮಗೆ ಕೊಟ್ಟಿದ್ದಾನೆ. Sometimes children become our worship. ಕೆಲವು ಸಮಯದಲ್ಲಿ ಮಕ್ಕಳು ನಮ್ಮ ಆರಾಧನೆ ಆಗಿರುತ್ತಾರೆ. We
we start worshipping them. ನಾವು ಅವರನ್ನು ಆರಾಧಿಸುವುದಕ್ಕೆ ಮುಂದಾಗುತ್ತೇವೆ. No, ಇಲ್ಲ. that the children are blessings of the Lord. ಮಕ್ಕಳು ದೇವರ ಆಶೀರ್ವಾದವಾಗಿದ್ದಾರೆ. It is God's. ಅದು ದೇವರಿಗೆ ಸೇರಿದೆ. Everything that I have, O Lord, it's yours. ನನ್ನಲ್ಲಿರುವ ಎಲ್ಲವೂ ದೇವರೇ, ಅದು ನಿನಗೆ ಸೇರಿದ್ದು. And you know, when we come, I need to hurry up. ನಾನು ಬೇಗ ಮುಗಿಸಬೇಕು. Now, no doubt, when we are reading over here, ಇಲ್ಲಿ ಓದುವಾಗ ವಿಷಯವು, these portions when we are reading, Peter, often thought of Jesus' words to him. ಅನೇಕ ಸಮಯದಲ್ಲಿ ಪೇತ್ರನು ಕರ್ತನು ಪೇತ್ರನಿಗೆ ಆಡಿದ ಮಾತುಗಳನ್ನು ಪೇತ್ರನು ನೆನೆಸಿಕೊಂಡನು. When the Lord when Peter confessed that Jesus was the Messiah, ಯೇಸುವೇ ಮೆಸ್ಸಿಯನು ಎಂಬುದಾಗಿ ಪೇತ್ರನು ಅರಿಕೆ ಮಾಡಿದಾಗ, the Son of the living God, ಜೀವ ಸ್ವರೂಪನಾದ ದೇವರ ಮಗನು ಎಂಬುದಾಗಿ, the Lord told him, "You are Peter," ಕರ್ತನು ಪೇತ್ರನಿಗೆ, ನೀನು ಪೇತ್ರನು, "and upon this rock I will build my church, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, and the gates of hell shall not prevail against it." ಪಾತಾಳ ಲೋಕದ ಬೀಗಕ್ಕೆ ಅದನ್ನು ಸೋಲಿಸಲಾರದು. But what is the stone that really counts in the building now? ಆದರೆ ಆ ಒಂದು ಕಟ್ಟಡದಲ್ಲಿ ನಿಜವಾಗ್ಲೂ ಲೆಕ್ಕಕ್ಕೆ ಬರುವ ಒಂದು ಕಲ್ಲು ಯಾವುದು? What is it that counts in the building of the church? ಆ ಒಂದು ಸಭೆ ಕಟ್ಟುವುದರಲ್ಲಿ ನಿಜವಾಗಿ ಲೆಕ್ಕಕ್ಕೆ ಬರುವುದು ಯಾವುದು? Peter answers that it is Christ himself. ಪೇತ್ರನು ಉತ್ತರವಾಗಿ ಹೇಳಿದರೆ ಅದು ಕ್ರಿಸ್ತನು ತಾನೇ ಎಂಬುದಾಗಿ. He says he is a stone of stumbling and a rock of offense. ಆತನು ಎಡವಿಯ ಕಲ್ಲು ಮುಗ್ಗರಿಸುವ ಬಂಡೆ ಎಂಬುದಾಗಿ ಆತನು ಹೇಳಿದನು. Why is it so? ಯಾಕೆ ಆ ರೀತಿಯಾಗಿ? Some will stumble because they reject Jesus Christ. ಕೆಲವರು ಎಡವಿ ಬೀಳುತ್ತಾರೆ, ಕಾರಣ ಅವರು ಕ್ರಿಸ್ತನನ್ನು ತಿರಸ್ಕರಿಸುವುದರಿಂದ. Because they refuse to believe in the Son of God. ದೇವರ ಮಗನ ಮೇಲೆ ನಂಬಿಕೆ ಇಡುವುದನ್ನು ತಿರಸ್ಕರಿಸುತ್ತಾರೆ. They reject his claims to be the Son of the living God. ತಾನೇ ಜೀವ ಸ್ವರೂಪನಾದ ದೇವರ ಮಗನು ಎಂಬುವ ಒಂದು ಹಕ್ಕನ್ನು ಜನರು ತಿರಸ್ಕರಿಸುತ್ತಾರೆ. The stone that the builders rejected has now become the cornerstone. ಕಟ್ಟುವವರು ತಿರಸ್ಕರಿಸಲ್ಪಟ್ಟ ಆ ಒಂದು ಕಟ್ಟು ಈಗ ಮಾನ್ಯವಾದದ್ದು ಆಯ್ಪಟ್ಟದಾಗಿದೆ. He has become the most important part of God's building, the church. ಆ ಒಂದು ದೇವರ ಕಟ್ಟಡವಾಗಿರುವ ಒಂದು ಸಭೆಗೆ ಆತನೇ ಪ್ರಾಮುಖ್ಯವಾಗಿದ್ದಾನೆ. You know, when we look at that, ಈ ವಿಷಯವನ್ನು ನಾವು ನೋಡುವಾಗ, I would have loved to tell you about what would be the characteristic of this cornerstone. ಈ ಒಂದು ಮೂಲಕಲ್ಲಿನ ಗುಣಲಕ್ಷಣಗಳು ಏನೆಂಬುದಾಗಿ ನಾನು ಹೇಳಲಿಕ್ಕೆ He's completely trustworthy. ಆತನಿಗೆ ಒಂದು ಭರವಸೆಗೆ ಯೋಗ್ಯನಾಗಿದ್ದಾನೆ. This Lord Jesus Christ is precious to us. ಈ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಅಮೂಲ್ಯನು. Though he is rejected by some, ಕೆಲವರು ಅವನನ್ನು ತಿರಸ್ಕರಿಸಿದ್ರು ಸಹ, Peter says, "Lord, where do we go from thee?" ಆದರೆ ಪೇತ್ರನು ಹೇಳಿದ ಹಾಗೆ, ನಿನ್ನನ್ನು ಬಿಟ್ಟು ಬೇರೆ ಯಾರ ಬಳಿಗೆ ಹೋಗಲಿ? And he is the one whom everybody rejected, but the Lord God has elevated. ಎಲ್ಲರೂ ಆತನನ್ನು ತಿರಸ್ಕರಿಸಿದ್ರು ಸಹ ದೇವರು ತಾನೇ ತನ್ನ ಮಗನನ್ನು ಮೇಲಕ್ಕೆತ್ತಿದನು. You have a new identity. ನಿಮಗೆ ಹೊಸ ಗುರುತು ದೊರೆತಿದೆ. A growing church has a new identity. ಬೆಳೆಯುವ ಸಭೆಗೆ ಹೊಸ ಗುರುತು ಉಂಟು. You are not like the ones that are going to stumble. ನೀವು ಎಡವಿ ಬೀಳುವ ಹಾಗೆ ನೀವು ಇಲ್ಲ. In verse 9 onwards he says, 9ನೇ ವಚನದಲ್ಲಿ ಮುಂದಕ್ಕೆ, you are a chosen generation. ನೀವು ಆರಿಸಿಕೊಂಡ ಆದುಕೊಂಡ ಜನಾಂಗ. Your identity, keep counting. ಇದು ನಿಮ್ಮ ಗುರುತಾಗಿದೆ, ಇದನ್ನು ಲೆಕ್ಕ ಮಾಡಿ. You are a chosen generation. ಆದುಕೊಂಡ ಜನಾಂಗವಾಗಿದೆ. A royal priesthood. ರಾಜವಂಶಸಾರ, a holy nation. ಒಂದು ಮೀಸಲಾದ ಜನವು, God's very own possession. ದೇವರ ಸ್ವಕೀಯ ಪ್ರಜೆಯು. You are now elevated to a higher pedestal. ಈಗ ಉನ್ನತ ಒಂದು ಸ್ಥಾನಕ್ಕೆ ನೀವು ಏರಿಸಲ್ಪಟ್ಟಿದ್ದೀರಿ. And says that you are called out of darkness into his wonderful light. Your identity is light. ನಿಮ್ಮನ್ನು ಕತ್ತಲುಗಳಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ್ದಾನೆ. ನಿಮ್ಮ ಗುರುತು ಆ ಬೆಳಕಾಗಿದೆ. Once you had no identity, ಹಿಂದೆ ನಿಮಗೆ ಯಾವ ಗುರುತು ಇರಲಿಲ್ಲ. you were not even a people. ನೀವು ಪ್ರಜೆಯಾಗಿರಲಿಲ್ಲ. Now you are God's people. ನೀವು ಈಗ ದೇವರ ಪ್ರಜೆಯು. Nothing from nothing to everything. ಏನು ಇಲ್ಲದ ಒಂದು ಪರಿಸ್ಥಿತಿಯಿಂದ ಈಗ ಎಲ್ಲವೂ ದೊರೆತ ಒಂದು ಪರಿಸ್ಥಿತಿ. Now you need to live appropriately to the standards of your identity. ನಿಮ್ಮ ಒಂದು ಗುರುತಿನ ಒಂದು ಮಟ್ಟಕ್ಕೆ ತಕ್ಕ ಹಾಗೆ ನೀವು ಜೀವಿಸಬೇಕು. Over here we are temporary residents and foreigners. ಇಲ್ಲಿ ನಾವು ತಾತ್ಕಾಲಿಕವಾಗಿ ಪ್ರಯಾಸಿಗಳಾಗಿ ನಾವಿದ್ದೇವೆ. We need to live with this identity very carefully. ನಾವು ಈ ಒಂದು ಗುರುತನ್ನು ಹೊಂದಿದವರಾಗಿ ಜಾಗೃತೆಯಿಂದ ಜೀವಿಸಬೇಕು. Because we are living in a foreign land among our unbelieving friends and neighbors. ನಾವು ಒಂದು ಅನ್ಯ ದೇಶದಲ್ಲಿ ಅಪನಂಬಿಕೆಯುಳ್ಳ ಜನರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. One thing that we need to be able to answer. ನಾವು ಒಂದು ವಿಷಯವನ್ನು ನಾವು ಉತ್ತರ ಕೊಡಬೇಕು. If people come to accuse you, ಒಂದು ವೇಳೆ ಜನರು ನಿಮ್ಮ ಮೇಲೆ ಆಪಾದನೆ ಹೊರಿಸುವಾಗ, will they find enough reason
reasons to accuse you as a Christian. ಒಬ್ಬ ಕ್ರೈಸ್ತನಾಗಿ ನಿಮ್ಮ ಮೇಲೆ ಆಪಾದನೆ ಹಾಕುವುದಕ್ಕೆ ಕಾರಣಗಳಿವೆಯಾ? And to crucify you, saying that this is what he had claimed, and upon his claims we want to crucify him. ಈ ಮಾತನ್ನೇ ಇವರು ಹೇಳಿದರು. ಆ ಒಂದು ಮಾತಿನ ಆಧಾರದ ಮೇಲೆ ಅವರನ್ನು ಶಿಲುಬೆಗೆ ಹಾಕುತ್ತೇನೆ. Would they be able to identify you through your identity in Christ? ಕ್ರಿಸ್ತನಲ್ಲಿ ನಿಮಗಿರುವ ಒಂದು ಗುರುತಿನ ಆಧಾರದ ಮೇಲೆ ಜನರು ನಿಮ್ಮನ್ನು ಗುರುತಿಸುತ್ತಾರೆ. We sometimes live far beyond our identity. ಕೆಲವು ಸಮಯದಲ್ಲಿ ಅನೇಕ ಸಮಯದಲ್ಲಿ ನಾವು ಆ ಒಂದು ಗುರುತಿನಿಂದ ದೂರವಾಗಿ ಜೀವಿಸುತ್ತಿದ್ದೇವೆ. A growing church has an identity. ಬೆಳೆಯುವ ಸಭೆಗೆ ಗುರುತು ಉಂಟು. May the Lord help that this identity would be for the glory of the King. ಈ ಒಂದು ಗುರುತು ಅದು ದೇವರ ಒಂದು ಮಹಿಮೆಗಾಗಿ ಇರಲಿ ಎಂಬುದಾಗಿ ದೇವರು ನಮಗೆ ಸಹಾಯ ಮಾಡಲಿ. May the Lord help us that as we come back, ನಾವು ಹಿಂತಿರುಗಿ ಬರುವಾಗ ದೇವರು ನಮಗೆ ಸಹಾಯ ಮಾಡಲಿ. A new identity demands being under new authority. ಹೊಸ ಒಂದು ಗುರುತು ಹೊಂದಿರುವಾಗ ನಾವು ಒಂದು ನೂತನವಾದ ಒಂದು ಅಧಿಕಾರದ ಅಡಿಯಲ್ಲಿ ಇರಬೇಕಾದ ಅವಶ್ಯ ಉಂಟು. A growing church loves to be under authority. ಬೆಳೆಯುವ ಒಂದು ಸಭೆ ಅಧಿಕಾರದ ಅಡಿಯಲ್ಲಿ ಇರುವುದಕ್ಕೆ ಇಷ್ಟಪಡುತ್ತದೆ. We'll come back there very soon. I'm sorry I've exceeded 3 minutes. ಕೆಲವು ಸಮಯ ಹೆಚ್ಚು ತೆಗೆದುಕೊಂಡಿದ್ದೇನೆ, ಕ್ಷಮಿಸಿರಿ. ನಾವು ಹಿಂದಿರುಗಿ ನಂತರ ಬರೋಣ. May the Lord bless us with these words. ಈ ವಾಕ್ಯದೊಂದಿಗೆ ದೇವರು ನಮ್ಮನ್ನು ಆಶೀರ್ವದಿಸಲಿ.